ಯಜಮಾನ ಯಜಮಾನ. ಯಜಮಾನ್ರೆ ಏನಾಯ್ತು? ತುಳಸಿ ಫೋನ್ ಮಾಡಿದ್ಲು. ಏನಂದ್ರಿ? ನಮ್ಮ ಜಾನ್ಸಿನ ರಾಘವ್ ಮನೆಯವರು ಹೊರಗಡೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ನನ್ನ ಪೇಷನ್ಸ್ಗೂ ಒಂದು ಲಿಮಿಟ್ ಅಂತ ಇರುತ್ತೆ. ಇವ್ರು ಅಂದಾಗೆಲ್ಲ ಅನ್ಸ್ಕೊಳಕ ನಾನು ನನ್ನ ಗಂಡನ ಮನೆಗೆ ಬಂದಿರೋದು. ಇದೇ ಹಳೆ ಜಾನ್ಸಿ ಆಗಿದ್ರೆ ಇವ್ರನ್ನೆಲ್ಲ. ಜಾನ್ಸಿ ಮೇಡಮ್ ಇವ್ರು ಯಾಕೆ ಹಿಂಗೆ ಬರ್ತಾ ಇದ್ದಾರೆ? ಇವ್ರು ಬರ್ತಾರೋ ಸ್ಪೀಡ್ ನೋಡಿದ್ರೆ ಪಕ್ಕ ಏನೋ ಅಡ್ವರ್ಟ್ ಆಗಿದೆ. ಏನಂತ ವಿಚಾರಿಸ್ಬೇಕಲ್ಲ. ಜಾನ್ಸಿ ಮೇಡಮ್ ನೀವು ಹಾ ನಾನೇ. ಒಬ್ಬರೇ? ಅದು ರೋಡಲ್ಲಿ? ಏನು ವಾಕಿಂಗಾ? ನಿನಗ ಕಾಣಿಸ್ತಿದ್ಯಾ? ಇಲ್ಲ. ಮತ್ತೆ ಕೇಳ್ತಿದ್ಯಾ? ಏನಾದರೂ ಆಗಿರ್ಬೋದೇನೋ ಅಂತ. ಆಗಿದೆ. ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಮನೆಯಿಂದ ಆಚೆ ಹಾಕಿದಾರ? ಏನು ಹೇಳ್ತಾ ಇದ್ರಿ ಮೇಡಮ್? ನಿಜಾನೇ ಹೇಳ್ತಿದ್ದೀನಿ ತರುಣ್. ನನಗೆ ನಂಬಕ್ಕೆ ಆಗ್ತಿಲ್ಲ. ರಾಘು ಇರ್ಲಿಲ್ವಾ? ನನ್ನ ಮನೆಯಿಂದ ಆಚೆ ಹಾಕಿದೆ ರಾಘು. ಏನು? ರಾಘು ನಿಮ್ಮನ್ನ ಮನೆಯಿಂದ ಆಚೆ ಹಾಕದ್ನ? ಸುಳ್ಳು ಹೇಳೋದಕ್ಕೆ ನಂಗೆ ತಲೆ ಕೆಟ್ಟಿದ್ದ ತರುಣ್. ಸಾರಿ ಮೇಡಮ್. ಈಗ ರಾಘು ಎಲ್ಲಿ? ಇನ್ನೆಲ್ಲಿರ್ತಾನೆ? ಮನೇಲೇ ಇದ್ದಾನೆ. ಅದ್ ಸರಿ, ನಿಮ್ಮನ್ನ ಯಾಕೆ ಮನೆಯಿಂದ ಆಚೆ ಹಾಕಿದ್ದು? ನಾನ್ ಅಂದಿರೋದ್ನ ತಡ್ಕೊಳೋ ತಾಕತ್ ಇಲ್ದೇ ಇರೋರು, ಅದಕ್ಕೆ. ಅಂತದ್ ಏನಂದ್ರಿ ಮೇಡಮ್ ನೀವು? ನನ್ ತವ್ರಿಗೆ ತಾತನ್ಗೆ ಬಾಯಿಗೆ ಬಂದಂಗ್ ಬೈತಿದ್ರು. ಅದನ್ನ ನನ್ ಕೈ ಸಹಿಸ್ಕೊಳಕ್ ಆಗ್ಲಿಲ್ಲ. ತಿರುಗ್ಸ್ ಬೈದೆ. ತಪ್ಪಾ? ಇವಾಗ ಏನಂತೆ? ನಾನ್ ತಪ್ಪು ಮಾಡಿದ್ದೀನಂತೆ, ಅದಕ್ಕೆ ಸಾರಿ ಕೇಳ್ಬೇಕಂತೆ. ಮೇಡಮ್, ಮನೆ ಅಂದ್ರೆ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ. ಅದಕ್ಕೆ ನಿಮ್ಮನ್ನ ಮನೆಯಿಂದ ಆಚೆ ಹಾಕೋ ಅಗತ್ಯ ಏನಿತ್ತು? ಸಾರಿ ತಾನೇ ಕೇಳ್ಬಿಡ್ಬೇಕಾಗಿತ್ತು. ಸಾರಿ ಕೇಳಿ ನನ್ ಸ್ವಾಭಿಮಾನನ ಮಾರ್ಕೋಬೇಕಾ? ಸಾಧ್ಯನೇ ಇಲ್ಲ. ನನ್ ಲೈಫಲ್ಲಿ ನಾನು ಯಾರಿಗೂ ಸಾರಿ ಕೇಳ್ದೋಳಲ್ಲ, ಕೇಳೋದು ಇಲ್ಲ. ಓ ಹಾಗೆ. ಇವಾಗ ನಿಮಗೆ ಮದುವೆ ಆಗಿದೆ ಮೇಡಮ್. ನೀವು ಇವಾಗೂ ಅದೇ ಮೆಂಟಾಲಿಟಿಯಲ್ಲಿದ್ರೆ ಕಷ್ಟ ಆಗುತ್ತೆ. ಆಗ್ಲಿ, ಅವ್ರಿಗೆ ತಾನೆ. ಅವ್ರಿಗಲ್ಲ ಮೇಡಮ್, ನಿಮ್ಗೆ. ಅದೇನೇ ಕಷ್ಟ ಆದ್ರೂ ಪರವಾಗಿಲ್ಲ, ತಡ್ಕೋತೀನಿ. ತಡ್ಕೊಂಡು ಸಂಸಾರ ಯಾಕೆ ಹೊಡ್ಕೋತೀರಾ? ಹೊಡಿಬಾರ್ದು ಅನ್ನೋ ಬುದ್ಧಿ ಅವನಿಗೂ ಇರ್ಬೇಕಲ್ವಾ? ಯಾರಿಗೆ? ಇನ್ಯಾರು? ನಿನ್ ಫ್ರೆಂಡ್ ರಾಘು, ನನ್ ಗಂಡನ್ಗೆ. ಅವನಿಗೆ ನನ್ ಬೆಲೆ ಗೊತ್ತಿಲ್ಲ, ಈಗ ಗೊತ್ತಾಗ್ಬೇಕು. ಇವಾಗ ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ನಾನ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ಗೆ ಯಾವ ಸಂಸಾರನೂ ಬೇಡ. ನನ್ಗಿನ್ ಇರೋದಕ್ ಮನೆ ಇಲ್ವಾ, ಮಾಡೋದಕ್ ಕೆಲ್ಸ ಇಲ್ವಾ? ಅಲ್ಲ ಜಾನ್ಸಿ ಮೇಡಮ್, ಅಡ್ಜಸ್ಟ್ ಮಾಡ್ಕೊಂಡು ನಡೆದ್ರೆ ಆನಂದ ಅನ್ನೋದು ಅಂಬಾರಿ ಮೇಲೆ ಬರುತ್ತಂತೆ. ಅದ್ ಬರೋವರೆಗೂ ಬೆಂಡಾಗಿ ಬದುಕಿದ್ರೆ ದುಃಖ ಅನ್ನೋದು ಬೇತಾಳಂತರ ಬೆನ್ನ ಹತ್ತಂತೆ. ಇದ್ದಾಗ ನನ್ ಬೆಲೆ ಗೊತ್ತಾಗಿಲ್ಲ, ನಾನ್ ಹೋದ್ಮೇಲೆ ಗೊತ್ತಾಗತ್ತೆ. ನನ್ಗೆ ನಾ ಮನೆ ಬೇಕಾಗಿಲ್ಲ. ಮೇಡಮ್ ಮೇಡಮ್ ಜಾನ್ಸಿ ಮೇಡಮ್, ರಾಘು ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ತನ್ನ ಮನೆಯವ್ರಿಗೋಸ್ಕರ ತನ್ನ ಜೀವನನೇ ಹಾಳು ಮಾಡ್ಕೊಳ್ತಾ ಇದ್ದಾನೆ. ಏನ್ ಮಾಡಬೇಕು ಒಂದೂ ಗೊತ್ತಾಗ್ತಾ ಇಲ್ಲ. ಹೇಳ್ ಪಲ್ಲು. ಹಲೋ ಮಿತು. ಏನ್ ಪಲ್ಲು ಇಷ್ಟೊಂದು ಖುಷಿಯಾಗಿದ್ಯಾ? ಅಂದ್ರೆ ಏನೋ ಗುಡ್ ನ್ಯೂಸ್ ಇದೆ ಅಂತ ಆಯ್ತು. ಏನ್ ವಿಷಯ? ಮಿತು, ನನಗೆ ಆಗ್ತಿರೋ ಖುಷಿಗೆ ಕುಂಡಾಡ್ಬೇಕು ಅಂತ ಅನಿಸ್ತಿದೆ. ಏನಾಯ್ತು ಹೇಳು. ಆ ಜಾನ್ಸಿನ ಮನೆಯಿಂದ ಹೊರಗೆ ಹಾಕಾಯ್ತು. ಪಲ್ಲು ಒಂದ್ ನಿಮಿಷ ಇರು. ಏನ್ ಹೇಳ್ದೆ ಇನ್ನೊಂದ್ಸಲ ಹೇಳು. ಆ ಜಾನ್ಸಿನ ಅಣ್ಣನೇ ಇವತ್ತು ಮನೆಯಿಂದ ಹೊರಗೆ ಹಾಕ್ತಾ. ಅವಳು ಬಾಳೋದಕ್ ಸಾಧ್ಯನಾ? ಸಂತಾನನ ಬಿಟ್ಟು ಎಷ್ಟು ದಿನ ಅಂತ ಬದುಕೋದಕ್ಕಾಗುತ್ತೆ ಹೇಳು? ಪಲ್ಲು ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು. ಎಷ್ಟೇ ಆದ್ರೂ ಕೋಪ ಕೊಬ್ಬು ತುಂಬಿರೋ ಅಂತವಳಲ್ವಾ? ಇವತ್ತಿದ್ದಕ್ಕಿದ್ದಾಗೆ ಎಲ್ರ ಮೇಲೂ ರಿಯಾಕ್ಟ್ ಮಾಡಿದ್ಲು. ಅದ್ರ ವಿಚಾರವಾಗಿ ಅಣ್ಣ ಸಾರಿ ಕೇಳೋದಾದ್ರೆ ಇರು, ಇಲ್ಲಾಂದ್ರೆ ಹೋಗ್ತಿರು ಅಂತ ಹೇಳ್ದ. ಆ ಕಾರಣಕ್ಕೆ ನನ್ನಿಂದ ಇಲ್ಲಿ ಬದುಕೋದಕ್ ಸಾಧ್ಯ ಅಲ್ಲ ಅಂತ ಹೋಗ್ತಿದ್ಲು ಮಿತ್ತು. ಅಣ್ಣನೇ ಅವಳನ್ನ ಮನೆಯಿಂದ ಓಡಿಸ್ದ. ಪಲ್ಲು ನಿಜ, ನನ್ನಿಂದ ನಂಬೋಕೆ ಆಗ್ತಿಲ್ಲ. ಅವಳಿನ್ ಯಾವತ್ತೂ ಈ ಮನೆ ಕಡೆ ತಿರುಗಿ ನೋಡಲ್ಲ ಅನ್ನೋದು ಕ್ಲಿಯರ್ ಆಗಿದೆ ಮಿತ್ತು. ಇನ್ನು ಅನಿತಾ ಮತ್ತೆ ಅಣ್ಣನ ಮದ್ವೆಗೆ ಇದ್ದ ಆತಂಕ ಎಲ್ಲ ದೂರ ಆಯ್ತು ಮಿತ್ತು. ಇನ್ನೇನಿದ್ರು ಅವ್ರಿಬ್ರು ಇವಾಗ ಹತ್ರ ಆಗೋದಷ್ಟೇ ಬಾಕಿ. ಆ ದಿನಕ್ಕೋಸ್ಕರ ನಾವು ಕಾಯ್ತಾ ಇದೀವಿ ಪಲ್ಲು. ನಿಜವಾಗ್ಲು ನಂಗೆ ತುಂಬಾ ಖುಷಿ ಆಗ್ತಿದೆ ಪಲ್ಲು. ಇನ್ನು ಈ ಮನೇಲು ಆ ಮನೇಲು ಎರಡ್ ಮನೇಲು ನೆಮ್ಮದಿ ತುಂಬಿರುತ್ತೆ ಅನ್ನೋ ನಂಬಿಕೆ ನನಗೆ ಬಂದಾಯ್ತು ಮಿತ್ತು. ಈ ವಿಷಯನ ಅನಿತಾ ಮತ್ತೆ ಅತ್ತೆಗೂ ತಿಳಿಸ್ಬಿಡು, ಅವ್ರ ಮನ್ಸ್ಗೂ ಸಮಾಧಾನ ಆಗಲಿ. ಅನಿತಾನು ಕೇಳಿಸ್ಕೊಳ್ತಾ ಇದ್ದಾಳೆ ಪಲ್ಲು. ಅನಿತಾ ಮುಗ್ದಲ್ಲಂತೂ ಖುಷಿ ತುಂಬ ತೊಳಗ್ತಾ ಇದೆ.
ಅಮ್ಮನ್ಗೆ ಹೇಳಿದ್ರಂತೂ ಅಮ್ಮ ಪೂರ್ತಿ ನಿರಾಳಾಗಿ ಖುಷಿ ಪಡ್ತಾರೆ. ನಮ್ ನೆಮ್ಮದಿನ ಕಿತ್ಕೊಳಕ್ ಬಂದಂತ ಆ ಝಾನ್ಸಿ ನಮ್ ಬಾಳಿಂದ ಹೋಗಿದ್ದಾಳೆ ಅಂದ್ಮೇಲೆ ನಮ್ ಪಾಲ್ಗೆ ನೆಮ್ಮದಿ ಸಂತೋಷ ಇದ್ದೇ ಇರುತ್ತೆ ಮಿತ್ತು. ಇನ್ ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ ಮಿತ್ತು. ಆದಷ್ಟು ಬೇಗ ಮಾತುಕತೆ ಮಾಡೋಣ. ಬಾಯ್. ಓಕೆ ಪಲ್ಲು, ಬಾಯ್ ಬಾಯ್ ಬಾಯ್. ಅನಿ, ಕೇಳಿಸ್ಕೊಂಡ? ಇವಾಗ ಖುಷಿ ಆಯ್ತಾ? ಕೇಳಿಸ್ಕೊಂಡೆ. ತುಂಬಾ ತುಂಬಾ ಖುಷಿ ಆಯ್ತು. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ ಅಣ್ಣ. ಇರು, ಈ ವಿಷಯ ನಮ್ಮಂಗ ಹೇಳೋಣ. ಅಮ್ಮ ಅಮ್ಮ ಏನ್ ಮಿಥುನ್, ಯಾಕೆ ಕೂಗ್ತೀಯಾ? ಅಮ್ಮ, ಒಂದ್ ಗುಡ್ ನ್ಯೂಸ್. ಏನು ಅಮ್ಮ, ಝಾನ್ಸಿನ ರಾಘವೇಂದ್ರ ಅವ್ರ ಮನೆಯಿಂದ ಆಚೆ ಹಾಕಿದಾರಂತೆ. ಹೌದೇನೆ? ಹೌದಮ್ಮ, ಇವಾಗ ತಾನೇ ಪಲ್ಲು ಕಾಲ್ ಮಾಡಿ ಹೇಳಿದ್ಲು ನಮ್ಮನೆ ಆ ಮನೆ ಸೊಸೆ ಆಗೋದಂತೂ ಗ್ಯಾರಂಟಿ. ಯಜಮಾನ್ರೆ, ಸಾಮಾನ್ಯವಾಗಿ ತುಳಸಿ ಮೇಡಮು ಸುಳ್ಳ ಜಾಸ್ತಿನೇ ಹೇಳ್ತಾರಲ್ವಾ, ಇದು ಕೂಡ ಯಾಕೆ ಹಂಗೆ ಆಗಿರಬಾರ್ದು? ಹ್ಞೂ ಯಜಮಾನ್ರೆ, ಈ ವಿಷಯದಾಗ ನೀವು ಅವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ದೇ ಇರೋದೇ ಒಳ್ಳೇದ್ರಿ. ತಬ್ಲಾ ಮಲ್ಲಿ ಹೇಳೋದ್ರಲ್ಲಿ ಅರ್ಥ ಇದೆ. ಯಾಕಂದ್ರೆ ತುಳಸಿ ಮೇಡಮ್ಗೆ ಝಾನ್ಸಿ ಮೇಡಮ್ ನೆಮ್ಮದಿಯಾಗಿರೋದು, ಸಂತೋಷವಾಗಿರೋದು, ಅದರಲ್ಲೂ ರಾಜರ ಜೊತೆ ಬದುಕೋದಂತೂ ಇಷ್ಟನೇ ಇಲ್ವಲ್ಲ. ನೋಡಿ, ಮೊದಲು ನೀವೆಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ. ಈ ವಿಷಯದಲ್ಲಿ ತುಳಸಿ ಸುಳ್ಳು ಹೇಳಿದಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಒಂದು ವೇಳೆ ಅವಳು ಹೇಳ್ತಾ ಇರೋದು ಸತ್ಯ ಆಗಿದ್ರು ನಾವ್ಯಾರು ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ. ಸರ್, ಹಾಗಿದ್ರೆ ಝಾನ್ಸಿ ಮೇಡಮ್ನ ಮನೆಯಿಂದ ಆಚೆ ಹಾಕಿದ್ರು ನಾವು ಸುಮ್ಮನೆ ಇರಬೇಕಾ? ಇರಬಹುದು ರಾಗಿ. ಯಾಕೆಂದ್ರೆ ಇದು ಗಂಡ ಹೆಂಡತಿಯ ವಿಷಯ, ಒಂದು ಸಂಸಾರದ ವಿಷಯ. ಸಂಸಾರ ಅಂದಮೇಲೆ ಜಗಳ, ಮನಸ್ತಾಪಗಳು ಇದೆಲ್ಲ ಸಹಜ. ಪ್ರಪಂಚದಲ್ಲಿ ಯಾರ ಮನೇಲಿ ಜಗಳ ಇಲ್ಲ ಹೇಳಿ ನೋಡೋಣ? ಮದುವೆ ಆಗಿ ಹೊಸದಾಗಿ ಗಂಡನ ಮನೆಗೆ ಹೋದಾಗ ಈ ಥರ ಮನಸ್ತಾಪಗಳು ಹುಟ್ಟೋದು ಸಹಜ. ಅದಕ್ಕೆ ಕಾರಣ ಯಾರೇ ಇರ್ಬೋದು. ಇಷ್ಟು ವರ್ಷ ಅಪ್ಪ ಅಮ್ಮ ಒಡಹುಟ್ಟಿದವರು ಅಥವಾ ಆಕೆನ ಪ್ರೀತಿಸುವಂಥವ್ರು ಅವ್ರನ್ನು ಬಿಟ್ಟು ಬೇರೆ ಮನೆಗೆ ಅಂದರೆ ಗಂಡನ ಮನೆಗೆ ಹೋದಾಗ ಅಲ್ಲಿ ಆಚಾರ ವಿಚಾರ, ಅಲ್ಲಿರೋರ ಮನಸ್ಸುಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗೇನೆ ಯಾವುದೋ ಒಂದು ಕುಟುಂಬ ಅವರೊಂದು ಚೌಕಟ್ಟು ಹಾಕ್ಕೊಂಡು ಸಂಸಾರ ನಡೆಸ್ತಿರ್ಬೇಕಾದ್ರೆ ಆ ಸಂಸಾರದ ಒಳಗಡೆ ಇನ್ನೊಂದು ಹೆಣ್ಣು ಪ್ರವೇಶ ಮಾಡಿ ಅವ್ರ ಚೌಕಟ್ಟನ್ನು ಮೀರಿ ನಡ್ಕೊಂಡಾಗ ಕೆಲವು ಮನಸ್ತಾಪಗಳು ಬರುತ್ತೆ. ನನ್ನ ಮೊಮ್ಮಗಳು ಈಗ ತಾನೇ ಕುಲುಮೆಯಲ್ಲಿ ಕಾಯ್ತಾ ಇರುವಂಥ ಚಿನ್ನದ ಗಟ್ಟಿ, ಆ ಚಿನ್ನದ ಗಟ್ಟಿಯಾದ ನನ್ನ ಮೊಮ್ಮಗಳಿಗೆ ಸಹನೆ, ತಾಳ್ಮೆ, ಪ್ರೀತಿ, ವಾತ್ಸಲ್ಯ, ಮಮಕಾರ ಅನ್ನೋ ತಾಮ್ರನ ಬೆರೆಸಿ ಒಂದು ಸುಂದರವಾದ ಆಭರಣ ರೂಪಿಸ್ಬೇಕಾಗಿದೆ. ಇಷ್ಟು ವರ್ಷ ಅವಳು ಕಲ್ಲಾಗಿದ್ದವಳು ಈಗ ಶಿಲೆ ಆಗಕ್ಕೆ ಹೊರಟಿದ್ದಳು. ಗೊತ್ತಿಲ್ಲ, ಎಲ್ಲ ಜನರು ಅವಳಿಗೆ ಕೈ ಮುಗಿಯುವಂಥ ವಿಗ್ರಹ ಆಗ್ತಾಳೋ ಅಥವಾ ಎಲ್ಲ ಜನರು ತುಳ್ಕೊಂಡು ಹೋಗೋ ಮೆಟ್ಲಾಗ್ತಾಳೋ ಅದು ಅವನಿಗೆ ಗೊತ್ತು. ಅವಳು ಪಕ್ವ ಆಗೋ ಟೈಮಲ್ಲಿ ಈ ಥರ ನೋವುಗಳು, ಸಂಕಟ, ಅವಮಾನಗಳು ಎಲ್ಲವನ್ನೂ ಅನುಭವಿಸ್ಬೇಕಾಗತ್ತೆ. ಅಲ್ಲಿ ಏನೇ ಆಗಿದ್ರು, ಏನೇ ಆಗ್ತಾ ಇದ್ರು ಎಲ್ಲ ಅವಳು ಒಳ್ಳೇದಕ್ಕೆ. ಅದ್ಕೆ 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 ನಿಂತ್ಕೊಳ್ಳಿ. ಅದ್ಕೆ 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 ಏನದ್ಕೆ ಅಷ್ಟೆಲ್ಲ ಕೂಗ್ತಾ ಇದ್ದೀನಿ? ಕೇಳಿಸಿದ್ರೆ ಕೇಳಿಸ್ದವ್ರಂಗೆ ಹೋಗ್ತಾನೆ ಇದ್ದೀರಲ್ಲ. ಈಗ ಬುದ್ಧಿ ಬಂತ ನಿಮ್ಮ ಮನೆಯವ್ರಿಗೆ? ನನ್ನ ಮನೆಯಿಂದ ಆಚೆ ಬಂದ್ಮೇಲೆ ನನ್ನ ಬೆಲೆ ಏನು ಅಂತ ಗೊತ್ತಾಗಿರ್ಬೇಕು. ಅದಕ್ಕೆ ಸಾರಿ ಏನು ಕೇಳೋದ್ ಬೇಡ, ಕರ್ಕೊಂಡ್ ಬಾ ಅಂತ ನಿನ್ನ ಕಳ್ಸಿದಾರಾ? ಇಲ್ಲ ಅದ್ಕೆ. ಮತ್ತೆ ನನ್ನ ನಿಲ್ಸ್ದೆ. ಅದ್ಕೆ ನಿಂತ್ಕೊಳ್ಳಿ. ಅದ್ಕೆ
ಸ್ವಲ್ಪ ಸಮಾಧಾನವಾಗಿ ನನ್ನ ಮಾತು ಸ್ವಲ್ಪ ಕೇಳಿ. ಆ ಸಮಾಧಾನ ನಿಮ್ಮನೆಯವ್ರಿಗೆ ಇದ್ದಿದ್ರೆ ಇವತ್ ನನ್ ಮನೆಯಿಂದ ಆಚೆ ಬರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಬಿಟ್ಟು ಬಂದಿರೋ ಜಾಗ, ನೀವ್ ಪರ್ಮನೆಂಟ್ ಆಗಿ ಇರ್ಬೇಕಾಗಿರೋ ಜಾಗ ಅನ್ನೋದನ್ನ ಯಾಕೆ ಮರಿತಾ ಇದ್ದೀರಾ? ಮನೆಯಿಂದ ಹೋಗುವಂತ ಕತ್ತಿಡಿದ್ ತಳ್ಳದ್ಮೇಲೂ ಅಲ್ಲೇ ಇರ್ತೀನಿ ಅಂತ ಪಟ್ಟಿರ್ತ್ ಕೂರೋಷ್ಟು ಗತಿಗೆಟ್ಟೋಳ್ ನಾನಲ್ಲ. ಹಾಗಂತ ಇವೆಲ್ಲ ಹೋಗ್ತಾ ಇದ್ದೀರಾ? ಇನ್ನೆಲ್ಲಿಗೆ? ನಮ್ಮನೆಗೆ ಹೋಗ್ತಿದೀನಿ. ಮದ್ವೆ ಆದ್ಮೇಲೆ ಗಂಡನ ಮನೆನೇ ನಿಮ್ಮನೆ ಅಲ್ವಾ? ಆ ಭಾವನೆ ಕಟ್ಕೊಂಡಿರೋ ಗಂಡನ್ಗೂ ಮತ್ತೆ ಅವ್ರ ಮನೆಯವ್ರಿಗೂ ಇರ್ಬೇಕಲ್ವಾ? ಇಲ್ಲ ಅಂದಿದ ತಕ್ಷಣ ಬಂದ್ಬಿಡ್ತೀರಾ ಅದ್ಗೆ? ಮತ್ತೆ ಅವ್ರ ಅಂದಾಗ ಅನ್ಸ್ಕೊಂಡು ಅವ್ರಿಗೆ ಸಾರಿ ಕೇಳ್ಕೊಂಡು ನನ್ ಸ್ವಾಭಿಮಾನ ಬಿಟ್ಟು ಅಲ್ಲೇ ಇರ್ಬೇಕಿತ್ತಾ? ಅದು ನಂದಲ್ದೇ ಇರೋ ತಪ್ಪಿಗೆ. ಅಯ್ಯೋ, ನೀವೆಷ್ಟು ಬುದ್ಧಿವಂತರು. ಕಣ್ ಮುಂದೆ ಇರೋ ಸಿಚುವೇಶನ್ ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ? ಸಿಚುವೇಶನ್ ನನಗೂ ಸರಿಯಾಗಿ ಅರ್ಥ ಆಗಿದೆ ಸಂಗೀತ. ಇಡೀ ಮನೆಯವರೆಲ್ಲ ಒಂದಾಗಿದ್ದಾರೆ. ನನ್ ಮೇಲೆ ಅಧಿಕಾರ ಚಲಾಯಿಸ್ತಾರೆ, ನನ್ನಿಂದ ಸಾರಿ ಬಯಸ್ತಾರೆ. ಆದ್ರೆ ಅದ್ ಯಾಕೆ ಅಂತ ಗೊತ್ತಾ? ಹೌದು, ಯಾಕೆ? ಈ ಪ್ರಶ್ನೆ ನೀವು ಮನೆ ಬಿಡಕ್ಕೂ ಮುಂಚೆನೆ ನಿಮ್ ಮನ್ಸಲ್ಲಿ ಹುಟ್ಟಬೇಕಿತ್ತು. ಅಲ್ಲ, ಅದ್ಗೆ ಅಷ್ಟು ದೊಡ್ಡ ಕಂಪ್ನಿ ರನ್ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾಕೆ ಸೂಕ್ಷ್ಮಗಳು ಅರ್ಥ ಆಗ್ತಾ ಇಲ್ಲ? ಇದ್ರಲ್ಲೇನ್ ಸೂಕ್ಷ್ಮ ಇದೆ ಸಂಗೀತ? ಯಾರಾದ್ರೂ ಏನಾದ್ರೂ ಅಂದ್ರೆ ಅಂದ ತಕ್ಷಣ ರಿಯಾಕ್ಟ್ ಆಗ್ಬಿಡ್ತೀರಾ. ಇದು ನಿಮ್ಗಿರೋ ವೀಕ್ನೆಸ್. ಸಿಟ್ಟು ಬಂದ್ರೆ ನೀವೇನ್ ಮಾಡ್ತೀರಾ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಅನ್ನೋದು ನಮ್ಮ ಮನೆಯವ್ರು ಎಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವರು ನಿಮ್ಮನ್ನ ರೊಚ್ಚಿಗೆ ಎಬ್ಬಿಸ್ತಾ ಇದ್ದಾರೆ. ಆದ್ರೆ ತಕ್ಕನಂಗೆ ನೀವು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಅವ್ರು ಗೆಲ್ತಾ ಇದ್ದಾರೆ. ಈಗ ಸೋಲು ಗೆಲ್ವು ಎಲ್ ಬಂತು ಸಂಗೀತ? ಅವ್ರು ನನ್ನ ತವ್ರನ್ನ ನನ್ನ ತಾತನ ಬೈದಿದ್ದಾರೆ. ಅದು ತಪ್ಪು ತಾನೆ? ಹೌದು, ತಪ್ಪು. ಅದು ತಪ್ಪು ಅಂತ ಅವ್ರಿಗೂ ಕೂಡ ಗೊತ್ತಿದ್ದು ಕೂಡ ಆ ತಪ್ಪನ್ನ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಅದ್ ನಿಮಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನೀನ್ ಏನ್ ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ನಾನು ಸ್ವಲ್ಪ ಬಿಡಿಸಿ ಹೇಳು. ಅದಕ್ಕೆ ಸಿಂಪಲ್ ಆಗಿ ಹೇಳ್ತೀರ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನೆಯವ್ರು ಮಾಡ್ತಾ ಇರೋದು ಡ್ರಾಮಾ. ಆದ್ರೆ ಅವ್ರು ಡ್ರಾಮಾ ಮಾಡ್ತಾ ಇರೋದು ನಿಮಗ್ ಗೊತ್ತಾಗ್ತಾ ಇಲ್ಲ. ಏನ್ ಹೇಳ್ತಿದ್ಯಾ ಸಂಗೀತ? ಸತ್ಯ ಹೇಳ್ತಾ ಇದ್ದೀನಿ. ಅದ್ಗೆ ನೀವು ಬೇಡ, ನಿಮ್ ಮುಖ ಕೂಡ ನೋಡಲ್ಲ ಅಂತ ಛತ್ರದಿಂದನೇ ವಾಪಸ್ ಹೋಗಿದ್ ನಮ್ಮಣ್ಣ ನಿಮ್ ಮನೆಗ್ ಬಂದು ನಿಮ್ಮನ್ನ ಕರ್ಕೊಂಡ್ ಬಂದಿದ್ ಕಾರಣನೇ ನಮ್ ಮನೆಯವ್ರು ಮಾಡಿದ ಪ್ಲಾನ್ ಇಂದ. ನೀವೇ ನಮ್ಮ ಅಣ್ಣನ್ನ ನಮ್ಮ ಮನೆನ ಬಿಟ್ಟು ಹೋಗ್ಬೇಕು ಅನ್ನೋ ಸಂದರ್ಭನ ಸೃಷ್ಟಿ ಮಾಡ್ಬೇಕು ಅನ್ನೋ ಕಾರಣದಿಂದ. ಹಾಗಾದ್ರೆ ನನಗ್ ಬರ್ದೇ ಇರೋ ಕೆಲ್ಸಗಳೆಲ್ಲ ನನ್ನ ಕೈಲಿ ಮಾಡಿಸ್ತಿರೋದು? ಇದು ಕೂಡ ಅವ್ರು ಮಾಡ್ತಾ ಇರೋ ನಾಟಕದ ಒಂದ್ ಭಾಗ. ನನ್ ಗಂಡ ರಾಘವೇಂದ್ರನೇ ಮದ್ವೆ ಮಂಟಪದಲ್ಲಿ ಎಲ್ರೂ ಮುಂದೆ ಹೇಳಿದ್ದೀರಾ. ಅದರಿಂದ ನಮ್ಮ ಮನೆಯವ್ರಿಗೆ ಮತ್ತೆ ಅನಿತಾ ಮನೆಯವ್ರಿಗೆ ನಿಮ್ಮ ಮೇಲೆ ಕೋಪ ಬಂದಿದೆ ಅದ್ಗೆ. ಅದು ಅಲ್ದೆ ನಿಮ್ಮ ಹತ್ರ ಸಾಕ್ಷಿ ಬೇರೆ ಇದೆ. ಈಗ ನಿಮ್ಮಿಬ್ರು ಮದ್ವೆ ಮುರಿದ್ರೆ ತಾನೆ ನಮ್ಮಣ್ಣ ಮತ್ತೆ ಅನಿತಾನ ಮದ್ವೆ ಆಗೋದಕ್ ಸಾಧ್ಯ? ನಮ್ಮ ಅಕ್ಕ ಪಲ್ಲವಿ ಅಂತೂ ನಿಮ್ಮನ್ನ ಮನೆ ಬಿಟ್ಟು ಓಡಿಸಿ ರಾಘವನ ಮತ್ತೆ ಅನಿತಾ ಮದ್ವೆ ಆಗೋವರ್ಗು ಗಂಡನ ಮನೆಗೆ ಹೋಗಲ್ಲ ಅಂತ ಚಾಲೆಂಜ್ ಮಾಡಿ ಬಂದಿದ್ದಾಳೆ. ಏನ್ ಹೇಳ್ತಿದ್ಯಾ? ಹೌದು ಅದ್ಗೆ. ಅದಕ್ಕೆ ನಮ್ಮ ಮನೆಯವರೆಲ್ಲ ಸೇರಿ ಒಂದ್ ಪ್ಲಾನ್ ಮಾಡಿದ್ರು. ಹೇಗೋ ನೀವು ರಾಯಲ್ ಲೈಫಲ್ಲಿ ಬದುಕ್ದವ್ರು, ನಿಮ್ಗೆ ಮನೆ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಇರಲ್ಲ ಅನ್ನೋದವ್ರಿಗೆ ಚೆನ್ನಾಗಿ ಗೊತ್ತು. ಅದೇ ಪ್ಲಾನ್ ಪ್ರಕಾರ ನಿಮ್ಗೆ ಕೆಲಸಗಳನ್ನೆಲ್ಲ ಕೊಟ್ಟು ಟಾರ್ಚರ್ ಕೊಟ್ಟು ಮನೆಯಿಂದ ಓಡಿಸ್ಬೇಕು ಅನ್ನೋದೇ ಅವ್ರ ಪ್ಲಾನ್ ಆಗಿತ್ತು. ಈ ಪ್ಲಾನ್ ಮಾಡ್ಕೊಂಡೆ ನಿಮ್ಮನ್ನ ಮನೆ ಕರೆಸ್ಕೊಂಡಿರೋದು. ಓ, ಹಾಗಿದ್ರೆ ಇದೆಲ್ಲ ನಾನು ಓಡ್ಸೋದಕ್ ಮಾಡಿರೋ ಪ್ಲಾನಾ? ಅದನ್ನೇ ಅಲ್ವಾ ಅದಕ್ಕೆ ನಾನು ಹೇಳ್ತಾ ಇರೋದು. ಅದಕ್ಕೆ ನಿಮ್ಗೆ ಟಾರ್ಚರ್ ಕೊಡ್ತಾ ಇರೋದು. ಅವರು ಬೇಕು ಅಂತ ಬೈತಾರೆ, ಬೇಡದೇ ಇರೋ ಕೆಲ್ಸನೆಲ್ಲ ಮಾಡಿಸ್ತಾ ಇದ್ದಾರೆ. ನೀವ್ ನೋಡಿದ್ರೆ ಅವ್ರ ತಾಳಕ್ ತಕ್ಕಂಗ್ ಕುಣಿತಾ ಇದ್ದೀರಾ. 10 ದಿನದಲ್ಲಿ ನೀವು ರಾಘವನನ್ನ ಬಿಟ್ಟು ಹೋಗ್ಬೇಕು ಅನ್ನೋದೇ ಅವ್ರ ಗುರಿ. ಅದೇ ಮಾತನ್ನ ಅಲ್ಲಿ ಅನಿತಾಗೆ ಹೇಳಿ ಅವಳನ್ನ ಸಮಾಧಾನ ಮಾಡಿದ್ದಾರೆ. 10 ದಿನದಲ್ಲಿ ಈಗ ಆಲ್ರೆಡಿ 3 ದಿನ ಮುಗ್ದಿದೆ. ಇನ್ ಮಿಕ್ಕಿರೋದು 7 ದಿನ ಅಷ್ಟೇ. ನೀವ್ ನೋಡಿದ್ರೆ 3 ದಿನಕ್ಕೆ ಅವ್ರು ಬಯಸಿರೋ ರಿಸಲ್ಟ್ ನ ಕೊಡ್ತಾ ಇದೀರಲ್ಲ ಅದಕ್ಕೆ. ಓ ಮೈ ಗಾಡ್, ಇಷ್ಟೆಲ್ಲ ಪ್ಲಾನ್ ಮಾಡಿದಾರ? ಹೌದು. ಇನ್ 7 ದಿನ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡಿ. ಅವಾಗ ಈ ಪ್ಲಾನ್ ವರ್ಕೌಟ್ ಆಗಲ್ಲ. ಅನಿತಾ ಮತ್ತೆ ರಾಘವನ ಮದ್ವೆ ಆಗಲ್ಲ. ಅನಿತಾ ಅವಳ ಪಾಡಿಗಳು ಅವ್ರ ಮನೇಲಿ ಇರ್ತಾಳೆ, ನೀವ್ ಅವಾಗ ನಮ್ಮ ಮನೇಲಿ ಆರಾಮಾಗಿರ್ಬೋದು. ಇದನ್ನೆಲ್ಲ ನೀನ್ ಮೊದ್ಲೇ ಯಾಕೆ ಹೇಳಲಿಲ್ಲ ಸಂಗೀತ? ಅವಕಾಶ ಸಿಗ್ಲಿಲ್ಲ. ಹೇಳೋ ಸಮಯದಲ್ಲಿ ನೀವ್ ಅವಕಾಶ ಕೊಡ್ಲಿಲ್ಲ. ಇಟ್ಸ್ ಓಕೆ. ಈಗ ಹೇಳಿದ್ಯಲ್ಲ, ಇನ್ಮೇಲಿದೆ ನೋಡಿ ನನ್ನ ಆಟ. ಅದಕ್ಕೆ ಇವಾಗ ಇಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮ್ಮ ಮನೆಗೆ, ಐ ಮೀನ್ ನನ್ನ ಗಂಡನ ಮನೆಗೆ. ಸರಿ ಅದಕ್ಕೆ. ಆದರೆ ಈಗಲೇ ಬರಬೇಡಿ. ನಾನು ಹೋಗಿ ಒಂದು 10 ನಿಮಿಷ ಆದಮೇಲೆ ಬನ್ನಿ. ಯಾಕಂದರೆ ಇಬ್ಬರು ಒಟ್ಟಿಗೆ ಹೋದರೆ ನಾನೇ ನಿಮಗೆಲ್ಲ ಹೇಳ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ಅಂತ ಅವ್ರು ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ವೆಲ್ಕಮ್ ಬ್ಯಾಕ್ ಅದಕ್ಕೆ. ಎಸ್, ಐ ವಿಲ್ ಬಿ ಬ್ಯಾಕ್. ಇನ್ಮೇಲೆ ಶುರುವಾಗುತ್ತೆ ನೋಡು ಅವ್ರ ಆಟಕ್ಕೆ ನನ್ನ ನವರಂಗಿ ಆಟ. ಬ್ಯಾಕ್ ಟು ಬ್ಯಾಕ್.
ಆಹಾ ಮಾಡೋದೆಲ್ಲ ಮಾಡಿ ಇವಾಗ ಬೇಜಾರಾಗಿ ಕೂತ್ರೆ ಏನೋ ಬಂತು. ನಿಮ್ಮ ಮನೆಯವರೆಲ್ಲ ಸೇರಿ ಏನೋ ಮಾಡಕ್ ಹೊರಟಿದ್ದಾರೆ, ಅವ್ರ ಜೊತೆ ಸೇರ್ಕೊಂಡು ನೀನು ಈ ರೀತಿ ಮಾಡ್ತಿದ್ಯಲ್ಲ, ಇದು ನಿನ್ಗೆ ಸರಿ ಅನಿಸ್ತಾ ಇದೆಯಾ? ಹೌದು ತರುಣ, ನನಗೆ ಸರಿ ಅನಿಸ್ತು, ಅದಕ್ಕೆ ಮಾಡಿದೆ. ಯಾವುದೋ ಸರಿ? ಕೈ ಹಿಡ್ದು ಹೆಂಡ್ತಿನ ಮನೆಯಿಂದ ಆಚೆಕೋದು ನಿನ್ನ ಪ್ರಕಾರ ಸರಿನಾ? ನಿನ್ ಯಾವ ಮನಸ್ಸಾಕ್ಷಿ ಇದ್ರೆ ಸರಿ ಅಂತ ಒಪ್ಕೊಳುತ್ತೋ? ನೋಡು, ನಮ್ಮ ಮನೆಯವ್ರಿಗೆ ಬಾಯಿಗೆ ಬಂದ ಹಾಗೆ ಮಾತಾಡಿ. ಹಿರಿಯರು ಅನ್ನೋದು ನೋಡಿದೆ ಅಗೌರವ ತೋರ್ತವ್ರಿಗೆ ನಾವೇನೋ ಮಾಡಬೇಕು. ಹಾಗಿದ್ರೆ ಹಿರಿಯರಾಗಿ ಅವ್ರು ನಡ್ಕೊಂಡಿದ್ದು ಸರಿನಾ? ಎಲ್ಲರೂ ಸೇರ್ಕೊಂಡು ಜಾನ್ಸಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದು ನಿನ್ನ ಪ್ರಕಾರ ಕರೆಕ್ಟಾ? ಮನೇಲಿ ದೊಡ್ಡವ್ರ ಮೇಲೆ 4 ಮಾತಾಡ್ತಾರೆ, 4 ಕೆಲಸನೂ ಹೇಳ್ತಾರೆ, ಅಂದ್ಮೇಲೆ ಅನುಸರಿಸ್ಕೊಂಡು ಹೋಗ್ಬೇಕು ತಾನೆ. ಹಾ, ಹಾಗೆ ಮನೆ ಸೊಸೆ ಏನೋ ಒಂದೆರಡು ಮಾತು ಅಂದ್ಲು ಅಂತ ಅವರು ಅಡ್ಜಸ್ಟ್ ಮಾಡ್ಕೊಬೇಕು ತಾನೆ. ಹಾಗಿದ್ರೆ ಜಾನ್ಸಿ ಮೇಡಮ್ ಒಬ್ಬರೇ ತಪ್ಪು ಮಾಡಿರೋದಾ? ನಿಮ್ಮ ಮನೆಯವರೆಲ್ಲ ಕರೆಕ್ಟ್ ಆಗಿದ್ದಾರಾ? ನೋಡೋ, ಯಾವಾಗಲೂ ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಇದ್ದೇ ಇರುತ್ತೆ ತಾನೆ. ನೋಡ, ನನಗದೆಲ್ಲ ಗೊತ್ತಿಲ್ಲ, ಅವ್ರು ತಪ್ಪು ಮಾಡಿದ್ರು ಅಷ್ಟೇ. ಉದ್ದೇಶ ಪೂರ್ವಕವಾಗಿ ಅವರಿಂದ ತಪ್ಪು ಮಾಡಿಸಿದ ಯಾರು? ನಿಮ್ಮ ಮನೆಯವರೆಲ್ಲ ಸೇರ್ಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ವಿನಾಕಾರಣ ಬೇಕು ಬೇಕು ಅಂತ ಟಾರ್ಚರ್ ಮಾಡಿ ಟ್ರಿಗರ್ ಮಾಡಿದ್ ಯಾರು? ಪಾಪ ಕಣೋ ಜಾನ್ಸಿ, ನಿಮ್ಮ ಮನೆಯವ್ರ ಗೇಮ್ ಪ್ಲಾನ್ ಗೊತ್ತಿಲ್ಲ. ಅವರು ಮನುಷ್ಯರೇ, ಅನಾಗತ್ಯವಾಗಿ ಕೆಣಕಿದಾಗ ಟ್ರಿಗರ್ ಆಗೋದು ಸಹಜ. ಅದೇ ತಾನೇ ಜಾನ್ಸಿ ಮೇಡಮ್ ಮಾಡಿದ್ದು. ಆದರೆ ನೀನು ಅಂಪೈರ್ ಸ್ಥಾನದಲ್ಲಿರೋನು ಕಣೋ. ಪ್ಲೇಯರ್ಸ್ ತಪ್ಪು ಮಾಡಿದ್ರೆ ಪರವಾಗಿಲ್ಲ, ಆದರೆ ಅಂಪೈರ್ ಯಾವತ್ತೂ ತಪ್ಪು ಡಿಸಿಷನ್ ತಗೊಬಾರ್ದು. ನನಗದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ತರುಣ. ನನಗೆ ನನ್ನ ಫ್ಯಾಮಿಲಿನೇ ಮುಖ್ಯ, ಅದಕ್ಕೋಸ್ಕರ ಕೆಲಸ ಮಾಡಲೇಬೇಕು. ವಾವ್, ಏನೋ ಮಾತಾಡದೆ. ನಿನ್ನ ಸ್ವಾರ್ಥಕ್ಕೋಸ್ಕರ ತಪ್ಪು ನಿರ್ಧಾರ ಮಾಡೋದು ಅಪರಾಧ ಕಣೋ. ಜಾನ್ಸಿ ಮೇಡಮ್ ಅವರಾಗೆ ಹೋಗಿದ್ರೆ ಅದು ಬೇರೆ ಮಾತು, ಆದ್ರೆ ನೀನು ಅವ್ರನ್ನ ಆಚೆ ಆಗ್ದಲ್ಲ, ಅದು ಸರಿ ಇಲ್ಲ. ಇದು ನ್ಯಾಯನೂ ಅಲ್ಲ ಕಣೋ. ನ್ಯಾಯ ಅನ್ಯಾಯಕ್ಕಿಂತ ನನಗೆ ನನ್ನ ಫ್ಯಾಮಿಲಿನೇ ಮುಖ್ಯ. ಸೊ ಈ ವಿಷಯವಾಗಿ ನೀನು ಮಾತಾಡದೇ ಇರೋದೇ ಒಳ್ಳೇದು ತರುಣ. ನೋಡೋ, ಅವ್ರಿಗಿರೋ ಈಗೋನೆ ಮನೆಯಿಂದ ಹೊರಗೆ ಹೋಗೋ ಥರ ಮಾಡಿದೆ. ಸದ್ಯಕ್ಕೆ ನಮ್ಮ ಮನೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ನನಗನ್ಸೋ ಪ್ರಕಾರ ಇನ್ನು ಮುಂದೆ ಅವರು ಈ ಕಡೆ ತಲೆ ಹಾಕು ಮಲಗಲ್ಲ. ಅಂದಮೇಲೆ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋ ಅವಶ್ಯಕತೆನೂ ಇಲ್ಲ. ಏ ರಾಘು, ಹೇಳು ರಾಯ್. ಮೇಡಮ್, ನಾನು ಕೇಳಿದ ವಿಷಯ ನಿಜನಾ? ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಅದೇ ಮೇಡಮ್, ರಾಘು ಸರ್ ಮನೆಯವರು ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ಬಿಟ್ರಂತೆ. ಯಾವನ್ ಹಾಗೆ ಹೇಳಿದ್ದು? ಯಾವನು ಅಲ್ಲ ಮೇಡಮ್, ಯಾವಳ್ಳೋ ಅಂತ ಕೇಳಿ. ನಿಮ್ಮತ್ತೆ ತುಳಸಿ ಅವ್ರು ಹೇಳಿದ್ದು ಮೇಡಮ್. ಏನ್ ಹೇಳ್ತಿದ್ಯಾ ರಾಯ್? ಅವ್ರು ಹೇಳಿದ್ರ? ಹೌದು ಮೇಡಮ್, ಅವರೇ ತಾತಗೆ ಫೋನ್ ಮಾಡಿ ತುಂಬಾ ಖುಷಿಯಿಂದ ಈ ವಿಷಯ ಹೇಳಿದ್ರು. ಅಷ್ಟೇ ಅಲ್ಲ ಮೇಡಮ್, ಅದಕ್ಕೆ ಹೇಳೋದು ನಮ್ಮ ಸ್ಟೇಟಸ್ಗೆ ಯಾರು ತಕ್ಕ ಹಾಗಿದಾರೋ ಅಂಥವ್ರಿಗೆ ಮಾತ್ರ ಮದುವೆ ಮಾಡ್ಕೊಡ್ಬೇಕು ಅಂತಲೂ ಹೇಳಿದ್ರು. ಓ, ನಮ್ ತಾತನಿಗೆ ಫೋನ್ ಮಾಡಿ ಅಷ್ಟೆಲ್ಲ ಮಾತಾಡಿದ್ರ? ಅಷ್ಟಕ್ಕೆ ಎಲ್ಲಿ ನಿಲ್ಸಿದ್ರು ಮೇಡಮ್? ಇನ್ನು ಕಾಲ ಮಿಂಚಿಲ್ಲ, ಜಾನ್ಸಿ ಗಂಡ ಬಿಟ್ಟು ಬಂದೋಳಂತ ಅನ್ಸ್ಕೊಂಡ್ರೂ ಪರವಾಗಿಲ್ಲ, ನನ್ನ ಮಗ ಪ್ರಣವು ತಾಳಿ ಕಟ್ಟಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ, ನೀವು ಹೂ ಅನ್ನಿ ಸಾಕು ಅಂತಲೂ ಹೇಳಿದ್ರು. ಇವಾಗ ಏನ್ ಮೇಡಮ್, ನೀವು ಬರ್ತಿದ್ರಾ? ಕಾರ್ ತಗೊಂಡ್ ಬರ್ಲಾ? ನನ್ನ ಗಂಡ, ನನ್ನ ಮನೆ, ನನ್ನ ಫ್ಯಾಮಿಲಿ ಬಿಟ್ಟು ನಾನು ಎಲ್ಲಿಗೆ ಬರ್ಲಿ? ಏನ್ ಹೇಳ್ತಾ ಇದ್ರಿ ಮೇಡಮ್? ಹೌದು ರಾಯ್, ನಾನು ಯಾಕೆ ನನ್ನ ಗಂಡನ ಬಿಟ್ಟು ಬರ್ಲಿ? ಇಲ್ಲಿವರೆಗೂ ಸತ್ಯ ಏನು ಅನ್ನೋದು ನನಗೂ ಗೊತ್ತಿಲ್ಲದೆ ಏನೇನೋ ಡಿಸಿಷನ್ ತಗೊಳ್ಬೇಕು ಅಂತಿದ್ದೆ. ಆದ್ರೆ ಅದೆಲ್ಲ ನಾಟಕ ಅಂತ ಯಾವಾಗ ಗೊತ್ತಾಯ್ತೋ, ನಾನು ನನ್ನ ಗಂಡನ ಜೊತೆಲೆ ಬದುಕೋದು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದ್ ತಿಳ್ಕೊ ರಾಯ್, ಇದು ನನ್ನ ಕುಟುಂಬ, ನನ್ನ ಗಂಡ, ನನ್ನ ಗಂಡನ ಕುಟುಂಬನ ಹೇಗೆ ಉಳಿಸ್ಕೊಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ಮೇಲೆ ನನ್ನ ಸಂಸಾರನ ಬಿಟ್ಟು ಬರೋ ಮಾತೇ ಇಲ್ಲ. ಮನೆ ಈಗೊಂಥರ ಪ್ರಶಾಂತವಾಗಿದೆಯಲ್ಲ. ಅವಳು ಬಂದಿದ್ದಷ್ಟು ದಿನ ಈ ಮನೆಗೆ ಒಂದು ಕಡೆಯಿಂದ ಬಿರುಗಾಳಿ, ಇನ್ನೊಂದು ಕಡೆಯಿಂದ ಸುಂಟರಗಾಳಿ, ಮತ್ತೊಂದು ಕಡೆಯಿಂದ ಚಂಡಮಾರುತ, ಇನ್ನೊಂದು ಕಡೆಯಿಂದ ಸುನಾಮಿ ಬಂದು ಅಪ್ಪಳಿಸೋ ಥರ ಇತ್ತು. ಈಗ ಅದೆಲ್ಲವೂ ಅಪ್ಪಳಿಸಿ ಹೋದ ಮೇಲೆ ಒಂದು ರೀತಿ ಶಾಂತಿ, ಸಮಾಧಾನ, ನೆಮ್ಮದಿ ಇರುತ್ತಲ್ಲ, ಹಾಗಿದೆ. ಪ್ರಶಾಂತವಾಗಿರೋದು ಕೂಡ ಎಲ್ಲೋ ಒಂದ್ ಕಡೆ ಡೇಂಜರ್ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಏಯ್, ಏನೇ ಅದು? ಸಮುದ್ರ ಸೈಲೆಂಟ್ ಆಗಿದ್ರೆ ಚಂಡಮಾರುತನ ಎದುರು ನೋಡ್ತಾ ಇದೆ ಅಂತ ತಾನೇ ಅರ್ಥ. ಅಪಶಕುನದ ಬಗ್ಗೆ ಮಾತಾಡ್ಬೇಡ, ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡು. ಎಲ್ಲ ಒಳ್ಳೇದಾಗತ್ತೆ ಅನ್ನೋ ರೀತಿಯಲ್ಲಿ ಮಾತಾಡು. ಅಂದಾಗೆ ಬಾವಾ, ಯೋಚನೆ ಮಾಡಬೇಡ ಮಂಜುಳ. ಪುರೋಹಿತನ ಕರ್ಕೊಂಡ್ಬರೋದಕ್ಕೆ ಪ್ರಕಾಶನ ಕಳಿಸಿದ್ದೀನಿ. ಪುರೋಹಿತ್ರ ಯಾಕೆ? ಮದ್ವೆ ಮಾಡ್ಬೇಕಲ್ವಾ, ಅದಕ್ಕೆ ಒಳ್ಳೆ ಮುಹೂರ್ತ ನೋಡ್ಬೇಕು ತಾನೆ. ಅಯ್ಯಯ್ಯೋ, ನಾನು ಈಗಲೇ ಮದ್ವೆ ಆಗಲ್ಲಪ್ಪ. ಆಗ್ತೀನಿ ಅಂದ್ರು ನಾನ್ ಮಾಡಲ್ಲ ಬಿಡು. ಮತ್ತೆ ಪುರೋಹಿತರು ಬರ್ತಿರೋದು ಯಾಕೆ? ರಾಘು ಮತ್ತೆ ಅನಿತಾ ಮದ್ವೆಗೆ ಮುಹೂರ್ತ ಇಡೋದಕ್ಕೆ.
ನಾನೇ ಗಣಪಂಗೆ ಹೇಳಿದ್ದು. ಗಣಪ ಪ್ರಕಾಶಂಗೆ ಹೇಳಿದ್ದಾನೆ. ಪ್ರಕಾಶ ಪುರೋಹಿತನ ಕರ್ಕೊಂಡು ಬರ್ತಾ ಇದ್ದಾನೆ. ಶುಭ ಶಕುನ. ಪ್ರಕಾಶ ಪುರೋಹಿತನ ಕರ್ಕೊಂಡು ಬಂದ ಅನ್ಸುತ್ತೆ. ಭಾಗ್ಯ ಬಾಗ್ಲತ್ರ ಬಂದಾಗ ಬಾಗ್ಲಾಕೊಂಡು ನಿಂತ್ಕೋಬಾರ್ದು ಪಲ್ಲವಿ. ಹೋಗಿ ಬಾಗಿಲು ತೆಗಿ. ಸರಿ ದೊಡ್ಡಪ್ಪ.